ಆಂಕರ್ ಅನುಶ್ರೀ ಗುಡ್ ನ್ಯೂಸ್ ಅನ್ನ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ. ಆಂಕರ್ ಅನುಶ್ರೀ ಮತ್ತು ರೋಷನ್ ಇವರಿಬ್ಬರು ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆಯ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಆ ಗುಡ್ ನ್ಯೂಸ್ ಏನು? ಆಂಕರ್ ಅನುಶ್ರೀ ಅವರು ಗರ್ಭಿಣಿಯಾಗಿದ್ದಾರಂತೆ. ಇದು ನಿಜಾನ? ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಹರಿದಾಡ್ತಾ ಇವೆ. ಹೌದು ಸ್ನೇಹಿತರೆ, ಇವರು ಖಂಡಿತವಾಗ್ಲೂ ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿದುಕೊಂಡು ಬರೋಣ ಬನ್ನಿ. ಮಗು ಹೇಗಿದೆ? ಒಂದು ರೋಷನ್ ರವರು ಹೇಗಿದ್ದಾರೆ? ಸೊ ತುಂಬಾನೇ ಖುಷಿ ಪಡ್ತಾ ಇದ್ದಾರಾ? ಗಂಡ ಹೆಣ್ಣ ಮಗು ಗಂಡು ಅಂತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತೇ ಇದೆ. ಸೊ ಒಂದು ತಮಿಳ್ನಲ್ಲಿ ನೋಡೇ ಇರ್ತೀರಾ. ಸೊ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಅಷ್ಟಕ್ಕೂ ಯಾಕೆ ಈ ಒಂದು ಮಾಹಿತಿಯನ್ನ ಎಲ್ಲೂ ಬಿಚ್ಚಿಟ್ಟಿಲ್ಲ ಅಂತಕ್ಕಂಥದನ್ನ ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡೆ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದ್ರೆ ಇವರಿಬ್ರು ಒಂದು ಲವ್ ಮ್ಯಾರೇಜ್ ಅನ್ನ ಆದಂತವ್ರು. ಈಗ ಅನುಶ್ರೀ ಆಗಿರ್ಬೋದು, ಒಂದು ರೋಷನ್ ಆಗಿರ್ಬೋದು. ಅನುಶ್ರೀಗೆ ಹಲವಾರು ಜನ ಚುಚ್ಚಿ ಮಾತನ್ನ ಕೂಡ ಆಡಿದ್ದಾರೆ. ನಿಂದೇನು ವಯಸ್ಸಾಯ್ತು, ಯಾವಾಗ ಮದುವೆ ಏನು ಅಂತಕ್ಕಂಥದನ್ನ ಕೂಡ ಚುಚ್ಚಿ ಮಾತನಾಡ್ತಾ ಇದ್ರು. ಅವರಿಗೆ ಸರಿಯಾದ ಒಂದು ಪಾಠವನ್ನ ತಕ್ಕ ಪಾಠವನ್ನ ಆಂಕರ್ ಅನುಶ್ರೀ ಅವರು ಹೇಳಿದ್ದಾರೆ. ನನಗೆ ಹಲವಾರು ಜನ ಚುಚ್ಚಿ ಮಾತನಾಡಿದ್ರು, ಹಲವಾರು ಜನ ತುಂಬಾನೇ ಅಸಭ್ಯವಾಗಿ ಮಾತನಾಡಿದ್ರು. ನಿನ್ನ ಮದುವೆ ಯಾವಾಗ, ವಯಸ್ಸಾಗ್ತಾ ಇದೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಸೊ ನಾನು ಲೇಟ್ ಆದ್ರೂ ಕೂಡ ಒಂದು ಲೇಟೆಸ್ಟ್ ಆದ ಆಯ್ಕೆಯನ್ನ ಮಾಡಿಕೊಂಡಿದ್ದೇನೆ. ಒಂದು ನಿರ್ಧಾರವನ್ನ ತುಂಬಾ ಚೆನ್ನಾಗಿ ಒಂದು ಆಯ್ಕೆಯನ್ನ ಮಾಡ್ಕೊಂಡಿದ್ದೇನೆ. ಯಾಕಪ್ಪ ಅಂತಂದ್ರೆ ನನಗೆ ರೋಷನ್ ಅಂತ ಗಂಡ ಸಿಗೋದು ತುಂಬಾ ಅಂದ್ರೆ ತುಂಬಾ ಕಷ್ಟ. ಅಂತ ಗಂಡನನ್ನ ಪಡೆದು ನನ್ನ ಪುಣ್ಯ. ನನಗೆ ಮುಂದಿನ ಜನ್ಮ ಅಂತ ಏನಾದ್ರೂ ಇದ್ರೆ ಖಂಡಿತವಾಗ್ಲೂ ದೇವ್ರೆ ಅದೇ ಗಂಡನನ್ನ ಕೊಡು. ಯಾಕಪ್ಪ ಅಂತಂದ್ರೆ ಅಂತ ಗಂಡನನ್ನ ಪಡೆಯೋಕೆ ಎಷ್ಟೋ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರು ಕೂಡ ಅಂತ ಗಂಡ ಸಿಗೋದಿಲ್ಲ ಅಂತಕ್ಕಂಥ ಮಾತನ್ನ ಒಂದು ರೋಷನ್ ಅವರ ಬಗ್ಗೆ ಹೊಳಗಳಿಕೆಯ ಮಾತನ್ನ ಒಂದು ಆಂಕರ್ ಅನುಶ್ರೀ ಅವರು ಹೇಳಿದ್ದಾರೆ. ಇನ್ನು ಆಂಕರ್ ಅನುಶ್ರೀ ಅವರು ಒಂದು ವೇದಿಕೆ ಮೇಲೆ ಹೇಳಿದ್ದಾರೆ, ನಾನು ನನ್ನ ಗಂಡನಿಗಾಗಿರ್ಬೋದು, ನನ್ನ ತಂದೆ ತಾಯಿಗಾಗಿರ್ಬೋದು, ನಮ್ಮ ಅತ್ತೆ ಮಾವಂದ್ರಿಗಾಗಿರ್ಬೋದು ತುಂಬಾನೇ ಟೈಮ್ ಕೊಡೋಕೆ ಆಗ್ತಿಲ್ಲ. ಸೊ ಎಲ್ಲ ಟೈಮನ್ನು ಕೆಲಸಕ್ಕೆ ಕೊಡ್ತಾ ಇದ್ದೀನಿ. ಆದಷ್ಟು ಬೇಗ ನನ್ನ ಕೆಲಸಗಳನ್ನ ಕಡಿಮೆ ಮಾಡ್ಕೊಳ್ತಾ ಬರ್ತೀನಿ. ಇನ್ನು ನನ್ನ ಗಂಡನಿಗಾಗ್ಲಿ, ನನ್ನ ತಂದೆ ತಾಯಿಗಾಗ್ಲಿ, ನಮ್ಮ ಅತ್ತೆ ಮಾವಂದ್ರಿಗೆ ಟೈಮ್ ಕೊಡೋಕೆ ಸ್ಟಾರ್ಟ್ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಇಲ್ಲಿ ಒಂದು ಆಂಕರ್ ಅನುಶ್ರೀ ಅವರು ಹೇಳಿದ್ದಾರೆ. ಇವರಿಬ್ಬರದು ಲವ್ ಮ್ಯಾರೇಜು, ಇವರಿಬ್ಬರನ್ನ ಕೂಡಿಸಿದ್ದೆ ರಾಜ್ಬಿ ಶೆಟ್ಟಿ ಅಂತಕ್ಕಂಥದ್ದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಯಾಕಪ್ಪ ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಒಂದು ಮೀಟ್ ಆಗಕ್ಕೆ ಹೋದಾಗ ರಾಜ್ಬಿ ಶೆಟ್ಟಿ ಅವರು ಕಳಿಸಿದ್ರಂತೆ ಇವ್ರನ್ನ. ಇವರು ಹೋಗ್ಲಾ ಬೇಡ್ವಾ ಅಂತಕ್ಕಂಥ ಮಾತನ್ನ ರಾಜ್ಬಿ ಶೆಟ್ಟಿ ಅವರಿಗೆ ಕೇಳಿದಾಗ, ಇಲ್ಲ ಹೋಗು, ನಿನ್ಗೊಬ್ಬ ಒಳ್ಳೆಯ ಫ್ರೆಂಡ್ ಸಿಗ್ಬೋದು, ನೀನೇನು ಮೀಟ್ ಆದ ತಕ್ಷಣ ಮದುವೆ ಆಗಬೇಕು ಅಂತಕ್ಕಂಥದ್ದೇನಿಲ್ಲ. ಸೊ ಮೀಟ್ ಆಗು, ಚೆನ್ನಾಗಿ ಅನಿಸಿದ್ರೆ ಸೊ ನೋಡು, ಕೂತ್ಕೋ, ಯೋಚನೆ ಮಾಡು, ನಿನ್ನ ಫ್ರೆಂಡ್ ಆಗಿ ಇಟ್ಕೋ ಮೊಟ್ಟ ಮೊದಲನೇದಾಗಿ, ಆಮೇಲೆ ಏನಾದರೂ ಮದುವೆ ಬಗ್ಗೆ ವಿಚಾರ ಮಾಡುವಂತೆ ಅಂತಕ್ಕಂಥ ಮಾತನ್ನ ರಾಜ್ಬಿ ಶೆಟ್ಟಿ ಅವರು ಹೇಳಿದ್ರಂತೆ. ಅವರ ಮಾತಿನಂತೆ ಸೊ ಒಂದು ಮೀಟ್ ಆಗ್ತಾರೆ. ಅದಾದ್ಮೇಲೆ ಒಂದು ಇಬ್ರು ಕೂಡ ತುಂಬಾ ಚೆನ್ನಾಗಿ ಬಾಂಡಿಂಗ್ ಬೆಳೆಯುತ್ತೆ. ಅದಾದ ನಂತರ 2-3 ವರ್ಷಗಳ ಕಾಲ ಒಂದು ಸ್ನೇಹಿತರಾಗಿ ಒಟ್ಟೊಟ್ಟಾಗಿ ಓಡಾಡ್ತಾರೆ. ಅದಾದ ನಂತರ ಇಬ್ಬರಿಗೂ ಹೊಂದಾಣಿಕೆ ಆಗಿ ಸೊ ಇಬ್ರು ಕೂಡ ಒಂದು ವಿಜೃಂಭಣೆಯಿಂದ ಅಭಿಮಾನಿಗಳ ಸಮ್ಮುಖದಲ್ಲಿ ಮದುವೆಯನ್ನು ಆಗ್ತಾರೆ. ಇದಾದ ನಂತರ ಹಲವಾರು ಬಾರಿ ತಮ್ಮ ಸ್ವಂತ ಖರ್ಚಿನಲ್ಲಿ ಹಲವಾರು ಬಾರಿ ಟ್ರಿಪ್ಗಳನ್ನು ಹೋಗ್ತಾರೆ. ಟ್ರಿಪ್ನಲ್ಲೂ ಕೂಡ ತುಂಬಾನೇ ಎಂಜಾಯ್ ಮಾಡ್ತಾರೆ. ಹನಿಮೂನ್ ಪಾರ್ಟಿ ಅಂತ ತುಂಬಾನೇ ಅಡ್ಡಾಡ್ತಾರೆ. ಸೊ ಇಬ್ರು ಕೂಡ ಅನ್ಯೋನ್ಯವಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಇದು ಇತ್ತೀಚೆಗೆ ಹೇಳ್ಬೇಕಪ್ಪ ಅಂತಂದ್ರೆ ಹಲವಾರು ಬಾರಿ ಕೆಲವೊಂದಿಷ್ಟು ನ್ಯೂಸ್ಗಳಲ್ಲಿ ನಾವು ನೋಡಿರ್ಬೋದು, ಇವರಿಬ್ರು ಜಗಳವನ್ನ ಆಡಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಬರ್ತಾ ಇದ್ವು. ಸೊ ಗಂಡ ಹೆಂಡತಿ ಅಂದಮೇಲೆ ಸಣ್ಣ ಪುಟ್ಟ ಜಗಳಗಳು ಇರೋದೇ. ಇವರು ಎಷ್ಟೇ ಜಗಳವನ್ನ ಆಡಿದ್ರು ಕೂಡ ಸೊ ತುಂಬಾ ಚೆನ್ನಾಗಿ ಅನ್ಯೋನ್ಯವಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಆಂಕರ್ ಅನುಶ್ರೀ ಅವರು ಗರ್ಭಿಣಿಯಾಗಿದ್ದಾರೆ. ಸೊ ಇವರು ಗುಡ್ ನ್ಯೂಸ್ ಅನ್ನು ಅಂತಕ್ಕಂಥ ಸುದ್ದಿಗಳು ಹಲವಾರು ಬೆಳಕಿಗೆ ಬರ್ತಾ ಇವೆ. ಸೊ ಇನ್ನು ಇದ್ರ ಬಗ್ಗೆ ನೋಡ್ಕೋಬೇಕಪ್ಪ ಅಂತಂದ್ರೆ ಆಂಕರ್ ಅನುಶ್ರೀ ಆಗಲಿ, ರೋಷನ್ ಆಗಲಿ ಎಲ್ಲೂ ಕೂಡ ತಮ್ಮದೇ ಆದ ಮಾಹಿತಿಯನ್ನ ಹೇಳ್ಕೊಂಡಿಲ್ಲ. ಎಲ್ಲೂ ಕೂಡ ಈ ರೀತಿಯಾಗಿದೆ, ನಾವು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಆಂಕರ್ ಅನುಶ್ರೀ ಅವರು ಅಂತಕ್ಕಂಥ ಮಾತನ್ನ ಕೂಡ ರೋಷನ್ ಅವರು ಆಗಲಿ, ಆಂಕರ್ ಅನುಶ್ರೀ ಆಗಲಿ ಹೇಳ್ಕೊಂಡಿಲ್ಲ. ಸೊ ಗುಟ್ಟಾಗಿ ಏನೋ ಆಗಿದೆ ಅಂತಕ್ಕಂಥದ್ದು ಕೂಡ ಕೆಲವೊಂದಿಷ್ಟು ಜನರ ಪ್ರಶ್ನೆ ಆಗಿದೆ. ಸೊ ಇದ್ರ ಬಗ್ಗೆ ಇನ್ನೂ ಸಂಪೂರ್ಣವಾದ ಮಾಹಿತಿ ಎಲ್ಲೂ ಕೂಡ ದೊರಕಿಲ್ಲ. ಸಂಪೂರ್ಣವಾದ ಮಾಹಿತಿ ದೊರಕಿದ ನಂತರ ನಾನೇ ನಿಮಗೆ ತಿಳಿಸ್ತೀನಿ. ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸ್ತಾ ಇದೆ, ಒಂದು ಫೇಕ್ ನ್ಯೂಸ್ ರಿಯಲ್ ನ್ಯೂಸ್ ಅಂತಕ್ಕಂಥದನ್ನ ಕಮೆಂಟ್ ಮಾಡಿ.